ನಮಸ್ತೆ, ವೆಲ್ಕಮ್ ಟು ಆಲ್. ಇವತ್ತಿನ ಸಂಚಿಕೆನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕೋ ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇವತ್ತಿನ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಇವತ್ತು ಎಲ್ಲರೂ ಬೆಂಗಳೂರು ಸುತ್ತಕ್ಕೆ ಹೋಗೋಣ ಅಂತ ಸಂಗೀತ ಹೇಳಿದಾಗ, ನಾವಿರೋದೇ ಬೆಂಗಳೂರಲ್ಲಿ ಅಂತ ಕೂಡ ಎಲ್ಲ ಹೇಳ್ತಾರೆ. ಸರಿ ಇದೊಂದು ಊರಿಗೆ ಹೋಗಿ ಬರೋಣ ಅಂತ ಹೇಳಿದಾಗ ಸರಿ ಅಂತೇಳಿ ಹೊರಡ್ತಾರೆ. ಸಂಗೀತ ಹೋಗಿ ದೇವ್ರ ಮುಂದೆ ಹೋಗಿ ಬೇಡ್ಕೊಳಕ್ಕೆ ಅಂತ ಹೊರಡ್ತಾರೆ. ಖುಷಿಯಾಗಿ ಎಲ್ಲರೂ ಕೂಡ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟಿರ್ತಾರೆ. ಸರಿ ಅಂತೇಳಿ ಸಂಗೀತ ನಾನು ದೇವ್ರ ದೀಪ ಹಚ್ಬಿಡ್ತೀನಿ, ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಅಂತಾರೆ. ಎಲ್ಲರದ್ದು ಖುಷಿಯಲ್ಲಿ ಸಂಭ್ರಮ ಇರುತ್ತೆ, ಆದರೆ ದೇವಯಾನಿಗೆ ಮಾತ್ರ ಭಯ ಇರುತ್ತೆ, ಹಾಗೆ ಆತಂಕ ಇರುತ್ತೆ. ಹಾಗಾಗಿ ದೇವಯಾನಿ ತುಂಬ ಕೋಪವಾಗಿ ನೋಡ್ತಾ ಇರ್ತಾಳೆ. ಅಂಜಲಿ ದೇವಯಾನಿ ಕೂಡ ಸರಿ ಅಂತೇಳಿ ಸಂಗೀತ ಬೇಗ ಹೋಗಿ ದೇವ್ರದಲ್ಲಿ ಹೋಗಿ ದೀಪ ಹಚ್ಬಿಟ್ಟು ಹೂವನ್ನು ಕೂಡ ಮುಡಿಸಿರ್ತಾಳೆ. ಆದರೆ ಅವಳು ಬೇಡ್ಕೊಳ್ತಾ ಇರ್ಬೇಕಾದ್ರೆ ಹೂವು ಎಡಭಾಗದಿಂದ ಬಿದ್ದುಬಿಡುತ್ತೆ. ಏನೋ ಅಪಾಯ ಇದೆ ಅಂತೇಳಿ ಅವಳು ಭಯ ಪಟ್ಕೊಂಡ್ಬಿಡ್ತಾಳೆ. ಒಂದು ಕಡೆ ರಂಗನಾಥ್ ಅವರು ಮೀನಿಗೆ ಊಟ ಮಾಡ್ತೇನಮ್ಮ, ಏನು ಊಟ ಮಾಡಿದೆ ರಾತ್ರಿ ಅಂತ ವಿಚಾರಿಸ್ತಾ ಇರ್ತಾರೆ. ಮೀನ ಕೂಡ ಮಾವ ಊಟ ಆಯಿತು, ನಮ್ಮದು ಕೂಡ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೆ, ಸ್ವಲ್ಪ ಸುಸ್ತು ಅನಿಸಿತ್ತು, ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದೆ ಮಾವ ಅಂತ ಕೂಡ ಹೇಳ್ತಾಳೆ. ಸರಿ ನಮ್ಮ ಹೆಲ್ತ್ ಕಡೆ ಚೆನ್ನಾಗಿರೋ ಅನ್ನೋಷ್ಟಿಗೆ ರಂಗನಾಥ್ಗೆ ಅವ್ರ ಅಮ್ಮನ ಊರಿಂದ ಫೋನ್ ಬರುತ್ತೆ. ಲಕ್ಕಿ ಅಮ್ಮವ್ರಿಗೆ ತುಂಬ ಸೀರಿಯಸ್ ಆಗಿದೆ ಸಾಹೇಬ್ರೆ, ಬೇಗ ಬನ್ನಿ ನೀವು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಾರೆ. ಫೋನನ್ನು ಕಟ್ ಮಾಡ್ಬಿಡ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡಂತ ಅಮ್ಮನಿಗೆ ಸೀರಿಯಸ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಹೋಗಿ ಹಾಗೆ ಕೆಳಗಡೆ ಕುಸ್ತು ಬೀಳ್ಬಿಡ್ತಾರೆ. ಮನೆಯವರು ಇದ್ದಂತಹ ಎಲ್ರು ಕೂಡ ಅಪ್ಪ ಏನಾಯ್ತು ಅಂತ ಹೇಳಿ ಓಡ್ಕೊಂಡು ಎಲ್ರು ಬರ್ತಾರೆ. ಅಮ್ಮನಿಗೆ ಸೀರಿಯಸ್ ಆಗಿದೆಯಂತೆ ಕಣೋ, ನನಗೆ ಕೈ ಕಾಲೇ ಓಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಅಪ್ಪ ಫಸ್ಟ್ ಸುಧಾರಿಸ್ಕೋ ಅಪ್ಪ, ಏನಾಯ್ತು ಅಂತ ಹೇಳಪ್ಪ ಅಂತ ಹೇಳಿ ಈ ರೀತಿ ಕೇಳ್ತಾ ಇರ್ತಾರೆ. ಸೂರ್ಯ ಅವರು ಕೂಡ ಇರೋ ಫಸ್ಟ್ ನೀರ್ ಕುಡಿಲಿ, ಸುಧಾರಿಸ್ಕೊಳ್ಳೋದು ನೀರ್ ಕುಡಿದೇ ಇದ್ರೆ ಹೇಗೋ ಸುಧಾರಿಸ್ಕೊಳ್ಳೋದಕ್ಕಾಗುತ್ತೆ ಅಂತ ಮನೋಜರು ಕೂಡ ಬೈತಾನೆ. ಇದಾದ್ಮೇಲೆ ಅಜ್ಜಿಗೆ ಸೀರಿಯಸ್ ಆಗಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ಲಕ್ಕಿ ಅಂತ ಸೂರ್ಯನು ಕೂಡ ಜೋರಾಗಿ ಕಿರ್ಚ್ಕೊಳ್ತಾನೆ. ಸರಿ ಆಯ್ತು, ನಾವೆಲ್ಲರೂ ಕೂಡ ಇವಾಗ್ಲೇ ಹೊರಡೋಣ, ಬೇಗ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರೂ ಕೂಡ ಗಾಬರಿಯಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಮಾಡ್ತಾ ಇರೋ ಕೆಲಸನೆಲ್ಲ ಬಿಟ್ಬಿಟ್ಟು ಹೊರಟ್ಬಿಡ್ತಾರೆ. ಇನ್ನೊಂದು ಕಡೆ ಸಂಗೀತ ಅವರು ಕೂಡ ಬಂದ್ಬಿಟ್ಟು ನನಗೆ ತುಂಬಾ ಭಯ ಆಗ್ತಾ ಇದೆ ರೀ ಅಂತ ಹೇಳಿ ಸಂಗೀತ ಹೇಳ್ತಾಳೆ. ಯಾಕೆ ಭಯ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ಅದು ಏನಾಯ್ತು ಗೊತ್ತಾ, ದೇವ್ರ ಹತ್ರ ನಾವು ಹೋಗ್ಬೇಕಾದ್ರೆ ಯಾವುದೇ ಒಂದು ತೊಂದರೆ ಇಲ್ಲದೆ ಇರೋ ರೀತಿ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಳ್ತಾ ಇರ್ಬೇಕಾದ್ರೆ ದೇವ್ರು ಎಡ್ಗಡೆಯಿಂದ ಪ್ರಸಾದ ಕೊಟ್ಬಿಟ್ಟ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ಏನಮ್ಮ ನೀನು ಎಡ್ಗಡೆಯಿಂದ ಆದ್ರೇನು ಬಲ್ಗಡೆಯಿಂದ ಆದ್ರೇನು ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ದೇವಯಾನಿ ಇದ್ದೋಳು, ಹಾಗಿದ್ರೆ ನನ್ ಕೆಲಸ ಸಲೀಸಾಗಿ ಆಗತ್ತೆ ಅಂತ ಆಯ್ತು ಅಂತ ಹೇಳಿ ದೇವಯಾನಿ ಮನ್ಸಲ್ಲೇ ಖುಷಿ ಪಡ್ತಾ ಇರ್ತಾಳೆ. ಅಮ್ಮ ದೇವ್ರ ನೆರಳು ಬಿದ್ರೆ ಸಾಕು ಅಂತ ಹೇಳಿ ಬಯಸ್ತಾ ಇರ್ತೀವಿ ನಾವು, ಅಂಥದ್ರಲ್ಲಿ ದೇವ್ರು ಪ್ರಸಾದವನ್ನ ಕೊಟ್ರೆ ಖುಷಿ ಪಡ್ಬೇಕೆ ಹೊರತು ಎಡಗಡೆ ಬಲ್ಗಡೆ ಅಂತ ಹೇಳಿ ಲೆಕ್ಕಾಚಾರ ಆಗಿ ನಿಂತ್ಕೋಬಾರ್ದಮ್ಮ. ನೋಡಿ, ಈ ದೇಹಕ್ಕೆ ಗ್ಯಾರಂಟಿನೇ ಇಲ್ಲ, ಇನ್ನು ಈ ಜೀವಕ್ಕೆ ಆಯಸ್ಸೇ ಇಲ್ಲ, ಅಂಥದ್ರಲ್ಲಿ ನಾವ್ ಯಾಕಮ್ಮ ಇದಕ್ಕೆಲ್ಲ ಯೋಚನೆ ಮಾಡ್ಬೇಕು, ಏನಾಗುತ್ತೋ ಅದು ಆಗ್ತಾ ಇರುತ್ತೆ. ಬಾಮ್ಮ ಫಸ್ಟ್ ನಾವ್ ಇವಾಗ ಹೊರಟಿದೀವಿ ತಾನೆ, ಹೋಗ್ಬೇಕು, ನೀನ್ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂದಾಗ, ಹಾಗಲ್ಲ ಕಣೋ ಅಜಿತ, ನಿನಗ್ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾರೆ. ನೋಡಮ್ಮ, ಗೊತ್ತಾಗಲ್ಲ ಅಂತ ಏನಿಲ್ಲ, ನಿಮ್ ಭಯ ನನಗೆ ಅರ್ಥ ಆಗುತ್ತೆ, ಅಂತ ಕೆಟ್ಟದ್ದು ಏನೂ ಆಗೋದಿಲ್ಲ. ನಾನ್ ನಿಮ್ ಜೊತೆ ಇರ್ಬೇಕಾದ್ರೆ ಅದ್ ಯಾರು ಬಂದು ನಿಮ್ಮನ್ನ ಟಚ್ ಮಾಡ್ತಾರೋ ಅಂತ ನಾನು ನೋಡೇ ಬಿಡ್ತೀನಿ. ಬನ್ನಿ ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ಮನೆಯವ್ರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಸಂಗೀತ ಹಾಗೆ ಇನ್ನು ಶ್ರವಣ್ ಆಗಿರ್ಬೋದು, ಎಲ್ರು ಕೂಡ ಒಂಥರ ಟೆನ್ಷನ್ ಅಲ್ಲಿ ಇರ್ತಾರೆ. ಹಾಗೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅರ್ಧ ದಾರಿಲಿ ಕಾರು ಪಂಚರ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಪಂಚರ್ ಆದಾಗ ಆ ಕಡೆ, ನೀವ್ ಯಾರು ವರಿ ಮಾಡ್ಬೇಡಿ, ನಾನು ಇದೀನಲ್ವಾ, ನಾನು ನೋಡ್ಕೊಳ್ತೀನಿ, ಪಂಚರ್ನ ಟೈರ್ ಚೇಂಜ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರನ್ನು ಕೂಡ ಸೈಡಿಗೆ ಕಳಿಸಿರ್ತಾರೆ. ಇನ್ನು ಮನೆಯವರೆಲ್ಲರೂ ಕೂಡ ದೂರ ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ, ಇನ್ನು ಟೈರ್ನ ಚೇಂಜ್ ಮಾಡೋದಕ್ಕೆ ಭೂಮಿ ಇದ್ದೋಳು, ಸಾಹೇಬ್ರೆ ಪಂಚರೇ ಆಗದೆ ಇರುವಂತದೊಂದು ಕಾರ್ ತಗೊಳೋದಿಕ್ ಆಗಲ್ವಾ ನೀವು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಆಗ ಅಜಿತ್ ಇದ್ದವರು, ಹೌದೌದು, ಅದು ಭೂಲೋಕದಿಂದ ಬರ್ತಾ ಇದೆ, ಅದು ಬಂದ್ಮೇಲೆ ತಗೊಳ್ಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಯ್ಯೋ ಸಾಹೇಬ್ರೆ, ಅದು ಭೂಲೋಕನ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ ಅಂತ ಹೇಳಿದಾಗ, ಇದು ಕೂಡ ಬದಲಾಗಿದೆ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾ ಇರ್ತಾರೆ. ಸಾಹೇಬ್ರೆ, ನಿಮಗೆ ಸಹಾಯ ಮಾಡ್ಲಾ ನಾನು ಅಂತ ಹೇಳಿ ಭೂಮಿ ಕೇಳ್ತಾ ಇರ್ಬೇಕಾದ್ರೆ, ನೀನು ಸಹಾಯ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಹಾಗೆ ಸಾಹೇಬ್ರೆ, ಸುಸ್ತಾಗ್ತಿದ್ಯಾ, ಕುಡಿಯೋದಿಕ್ಕೆ ನೀರ್ ಕೊಡ್ಲಾ ಅಥವಾ ಬಿಸ್ಕೆಟ್ ಕೊಡ್ಲಾ, ಬಿಸ್ಕೆಟ್ ನ ತಿನ್ಸ್ತಾ ನೀವು ಕೆಲಸ ಮಾಡ್ತಾ ಇರ್ತೀರಾ, ನಾನ್ ತಿನ್ನಿಸ್ತಾ ಇರಲ್ಲ ಅಂತ ಹೇಳಿ ಈ ರೀತಿ ಭೂಮಿ ಎಲ್ಲ ತಲೆ ತಿಂತಾ ಇರ್ಬೇಕಾದ್ರೆ, ಸರಿ ಆಯ್ತು, ಅಲ್ಲಿ ಬಾಟಲ್ ನೀರಿದೆ ಕೊಡು ಅಂತ ಹೇಳಿ ಅಜಿತ್ ಅವರು ಕೇಳ್ತಾರೆ. ಇನ್ನೊಂದು ಕಡೆ ಭೂಮಿ ಇಷ್ಟೊತ್ತು ಇದ್ ಕೊಡ್ಲಾ ಅಂತ ಹೇಳಿ ಕೇಳ್ತಾ ಇದೆ, ಇವಾಗ ಎಲ್ಲೋದೆ ಭೂಮಿ, ಕೊಡು ಭೂಮಿ ಭೂಮಿ ಅಂತ ಹೇಳಿ ಅಜಿತ್ ಆ ಕಡೆ ಈ ಕಡೆ ನೋಡಿ ಭೂಮಿನ ಕೂಗ್ತಾ ಇದ್ರೆ, ಭೂಮಿ ಅಲ್ಲಿ ಇರೋದೇ ಇಲ್ಲ. ರೌಡಿಗಳು ಆಲ್ರೆಡಿ ಅಟ್ಯಾಕ್ ಮಾಡಿರ್ತಾರೆ, ಮನೆಯವ್ರನ್ನ ಎಲ್ಲರನ್ನು ಕೂಡ ಎದುರಿಸ್ತಾ ಇರ್ತಾರೆ. ಇನ್ನು ಈ ದೇವಯಾನಿ ಕತ್ತಿಗೆ ಚಾಕನ್ನ ಇಟ್ಕೊಂಡು ಅವಳಿಗೆ ಚಾಕಾಕ್ಬಿಡ್ತೀನಿ ಅಂತ ಹೇಳಿ ತುಂಬಾನೇ ಭಯದಲ್ಲಿ ಎದುರಿಸ್ತಾ ಇರ್ತಾರೆ. ಎಲ್ರು ಕೂಡ ಗಾಬರಿ ಆಗಿರ್ತಾರೆ. ನೋಡಿ, ನಿಮ್ ಮೈ ಮೇಲಿರೋ ಎಲ್ಲ ಒಡವೆನೂ ಸಹ ಬಿಚ್ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಹೆಣವನ್ನ ಉಳಿಸ್ಬಿಡ್ತೀನಿ ಅಂತ ಹೇಳಿ
ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ಬೇಡ, ಒಡವೆ ತಾನೇ ಬೇಕು ನಿಮ್ಗೆ, ಒಡವೆ ಕೊಡ್ತೀವಿ, ಬೇಡ ನಮ್ಮನ್ನೇನು ಮಾಡಬೇಡಿ ಅಂತ ಹೇಳ್ಬಿಟ್ಟು ಈ ದೇವಯಾನಿ ಬಾಯಿನ ಬಡ್ಕೊಳ್ತಾ ಇರ್ತಾಳೆ. ಅದೇ ರೀತಿ ಇದನ್ನೆಲ್ಲರೂ ಕೂಡ ನೋಡ್ತಾ ಎಲ್ರಿಗೂ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆಗ ದೇವಯಾನಿನೇ ಮಾಡಿಸ್ತಾ ಇರೋದು ಇದು ಅಂತ ಹೇಳಿ ಯಾರಿಗೂ ಸಹ ಗೊತ್ತಾಗ್ತಾ ಇರೋದಿಲ್ಲ. ಎಲ್ರು ಕೂಡ ಶಾಕ್ ಅಲ್ಲಿ ಮೈ ಮೇಲೆ ಇದ್ದಂತಹ ಎಲ್ಲಾ ಒಡವೆನೂ ಸಹ ಬಿಚ್ಕೊಡ್ತಾರೆ. ಹಾಗೆ ಅಜಿತ, ನೀನು ಕೂಡ ಬಿಚ್ಕೊಡಪ್ಪ, ಬಿಚ್ಕೊಡೋ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಆಹಾ ಬಿಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಮುಂದೆ ಬರ್ತಾ ಇರ್ತಾನೆ. ಇನ್ನು ಶ್ರವಣ್ ಆಗಿರ್ಬೋದು, ನಜಿ ಆಗಿರ್ಬೋದು, ಎಲ್ರು ಅವ್ರ ಮೈ ಮೇಲೆ ಇದ್ದಂತಹ ಒಡವೆಯನ್ನ ಬಿಚ್ಚಿ ಕೊಡ್ತಾ ಇರ್ತಾರೆ. ಇನ್ನು ದೇವಯಾನಿನೂ ಕೂಡ ಅಷ್ಟೇ ಭಯದಲ್ಲಿ ಎಲ್ಲ ಒಡವೆನ ಬಿಚ್ಕೊಡ್ತಾರೆ. ಇನ್ನು ಅಜಿತ್ ಕೂಡ ನಿಧಾನವಾಗಿ ಬಂದು ಅವನ ಕೈಯಲ್ಲಿದ್ದಂತಹ ಚಾಕುನ ಕಿತ್ಕೊಂಡು ಅವನಿಗೆ ಸರಿಯಾಗಿ ಹೊಡೆಯೋದಿಕ್ಕೆ ಶುರು ಮಾಡ್ತಾರೆ. ಇನ್ನು ಮರೆಯಲ್ಲಿ ಬಚ್ಚಿಟ್ಕೊಂಡಿದ್ದಂತಹ ಇನ್ನೂ 4-5 ಜನ ರೌಡಿಗಳು ಅದೇ ಟೈಮಿಗೆ ಅಲ್ಲಿಗೆ ಬರ್ತಾರೆ. ಎಷ್ಟೇ ಜನ ಬಂದ್ರು ಕೂಡ ಅಜಿತ್ ಸರಿಯಾಗಿ ಎಲ್ರಿಗೂ ಬೆಣ್ಣೆತ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಸೂರ್ಯ ಮತ್ತೆ ರಂಗನಾಥ್ ಫ್ಯಾಮಿಲಿನೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡುತ್ತೆ. ಎಲ್ರು ಕೂಡ ಅಷ್ಟೇ ಗಾಬರಿಯಾಗಿ ಏನಾಯ್ತು ಅಂತ ಹೇಳಿ ಇಳಿದು ಓಡ್ಕೊಂಡ್ ಬಂದು ನೋಡೋ ಅಷ್ಟರಲ್ಲಿ ಇಲ್ಲಿ ಸೂರ್ಯನು ಕೂಡ ಆಲ್ರೆಡಿ ಅಜಿತ್ಗೆ ಕೈ ಜೋಡಿಸಿರ್ತಾನೆ. ಅಜಿತ್ ಮತ್ತೆ ಸೂರ್ಯ ಇಬ್ರು ಸೇರ್ಕೊಂಡು ಇವರಿಗೆ ಕ್ಲಾಸ್ ತಗೊಳ್ತಾ ಇರ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ, ಇನ್ನೊಂದ್ 2 ನಿಮಿಷಕ್ಕೆ ಇವ್ರನ್ನೆಲ್ಲರೂ ಕಳಿಸಿ ಬರ್ತಾರೆ, ಬನ್ನಿ ಹೋಗೋಣ ನಾವು ಅಂತ ಹೇಳ್ಬಿಟ್ಟು ರಂಗನಾಥ್ ಅಲ್ಲಿದ್ದವ್ರನ್ನೆಲ್ಲರನ್ನು ಕಳ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನು ಸೂರ್ಯ ಮತ್ತೆ ಈ ಅಜಿತ್ ಇಬ್ರು ಸೇರ್ಕೊಂಡ್ರೆ ಎಷ್ಟೇ ಜನ ರೌಡಿಗಳು ಬಂದ್ರು ಸಹ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಪಾಠ ಕಲಿಸ್ತೀನಿ ನಿಲ್ಸಿ. ನಾನ್ ಯಾರು ಗೊತ್ತಾ, ರಂಗನಾಥ್ ಅವರ ದೊಡ್ಡ ಮಗ ನಾನು, 5 ಡಿಗ್ರಿ ಮನೋಜ ಅಂತ ಹೇಳಿ, ಗೊತ್ತಾಯ್ತಾ ನಾನು ಯಾರು ಅಂತ, ಬನ್ನಿ ಇವಾಗ ಒಳಗಡೆ ಅಂತ ಹೇಳ್ಬಿಟ್ಟು ಒಳಗಡೆ ವೆಲ್ಕಮ್ ಮಾಡ್ಕೊಂಡು ಎಲ್ಲರನ್ನು ಕರ್ಕೊಂಡ್ ಬರ್ತಾರೆ. ಅಜ್ಜಿ ಏನಾಯ್ತು ಹೇಳು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ಅಜ್ಜಿ ಇಲ್ಲ ಕಣೋ, ಯಾಕೋ BP ವೇರಿಯೇಷನ್ ಆಯ್ತು ಅಂತ ಅನ್ಸುತ್ತೆ, ಹಾಗೆ ತಲೆ ಸುತ್ತಿ ಬಿದ್ದೋಗಿದ್ದೀನಿ ಅಷ್ಟೇ ಅಂತ ಅಜ್ಜಿ ಸುಳ್ಳು ಹೇಳ್ತಾರೆ. ಆದ್ರೆ ಇಲ್ಲಾಗಿರೋದೇ ಬೇರೆ, ಅದನ್ನ ಮನೆ ಕೆಲ್ಸದವ್ರು ಕೂಡ ಮುಚ್ಚಿಡ್ತಾ ಇರ್ತಾರೆ. ಹಾಗೆ ಇದನ್ನ ನಂಬೋದಿಕ್ಕೆ ಸೂರ್ಯನ್ಗೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ನಿಜ ಹೇಳ್ತಾ ಇದೆಯಾ ಲಕ್ಕಿ, ಇಷ್ಟೇನ ಅಜ್ಜಿ ಹೇಳ್ತಾ ಇರ್ತಾರೆ. ಆಗ ಡಾಕ್ಟರ್ ಕೂಡ, ಹೌದು ಇವ್ರಿಗೇನು ಆಗಿಲ್ಲ, ನಾನಿವಾಗ ತುಂಬಾನೇ ತೊಂದರೆ ಆಯ್ತಾ, ನೀವ್ ಇಂಥ ಕಷ್ಟದಲ್ಲಿದ್ದೀರಾ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ಹಾಗೆಲ್ಲ ಏನಿಲ್ಲಪ್ಪ, ಹೌದು ಇವರೆಲ್ಲ ಯಾರೋ ಅಂತ ಹೇಳಿ ಕೇಳಿದಾಗ, ಪೊಲೀಸ್ ಅಪ್ಪನ ಫ್ಯಾಮಿಲಿ ಅಂತ ಹೇಳಿ ಸೂರ್ಯ ಪರಿಚಯ ಮಾಡ್ಕೊಡ್ತಾನೆ.